ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆ ಮುಕ್ತಾಯಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇವತ್ತು ಸಂಜೆಯಿಂದ ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಈಗ ಮುಕ್ತಾಯಗೊಂಡಿದೆ. ಪ್ರಮುಖವಾಗಿ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ಕಾಂಗ್ರೆಸ್ ಶಾಸಕರಿಗೆ ಮೀಟಿಂಗ್ನಲ್ಲಿ ನೀತಿ ಪಾಠವನ್ನ ಮಾಡಲಾಗಿದೆ. ನಿಮ್ಮ ಎಲ್ಲಾ ಕ್ಷೇತ್ರದ ಕೆಲಸ ಕಾರ್ಯಗಳನ್ನ ಈಡೇರಿಸ್ತೀವಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಾವು ಖಂಡಿತವಾಗಿ ಸ್ಪಂದಿಸ್ತೀವಿ, ನಿಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳನ್ನ ನಾವು ಮಾಡಿಸಿಕೊಡ್ತೀವಿ ಅಂತ ಇದೀಗ ಸಮನ್ವಯ ಸಮಿತಿ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಭರವಸೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ಅವರೆಲ್ಲರಿಗೂ ಪಾಠವನ್ನ ಮಾಡಿದ್ದಾರೆ. ಒಂದ್ ಕಡೆ ಸರ್ಕಾರ ಪತನ ಮಾಡತಕ್ಕಂಥ ಒಂದ್ ಕಡೆ ಮತ್ತು ಇದೆಲ್ಲ ಪ್ರಯತ್ನಗಳಾಗ್ತಾ ಇರೋದ್ರಿಂದ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ನೀವೆಲ್ಲ ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಾ, ಯಾಕಪ್ಪ ರೆಸಾರ್ಟ್ಗೆ ಹೋಗಿದ್ದಾರೆ ಅಂತ. 10 ದಿವಸ ಅವ್ರು 7 ಸ್ಟಾರ್ ಹೋಟೆಲ್ ಕೂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವು ಯಾರು ಅಷ್ಟು ಮಾತಾಡ್ತಾ ಇಲ್ಲ. ನಾವು 1 ದಿವಸ ಬಂದಿಲ್ಲಿ ನಾವೆಲ್ಲ MLAಗಳು ಕೂತ್ಕೊಂಡು ಏನಪ್ಪ ಈ BJPಯವರು ನಮ್ಮ ಸರ್ಕಾರ ತೆಗೆಯೋದಕ್ಕೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಾವು ಕೂತ್ಕೊಂಡು ರಣತಂತ್ರ ರೂಪಿಸಬಾರ್ದ? ಇದು ನಮ್ಮ ಒಂದು ಈ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಏನೋ ಒಂದು ತೀರ್ಮಾನ ತಗೊಳ್ಳೇಬೇಕಾಯ್ತು. ಅದಕ್ಕೆ ನಾವು ಯಾರನ್ನು ಕೂಡ ನಾವು ಸೇರಿಸ್ಕೊಳ್ತಕ್ಕಂಥದ್ದು ಕೂಡಾಕ್ತಕ್ಕಂಥದ್ದು ಏನೂ ಇಲ್ಲ. ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ MLAಗಳೇ ಹೇಳಿದ್ರು, ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ, ಯಾಕಂತ ಹೇಳಿದ್ರೆ ತಂತ್ರಕ್ಕೆ ನಾವು ಪ್ರತಿತಂತ್ರ ಮಾಡಲೇಬೇಕಾಗ್ತದೆ ಅಂತ MLAಗಳ ಅಭಿಪ್ರಾಯ ಮೇಲೆ ನಿನ್ನೆ ನಾವು ತೀರ್ಮಾನ ತಗೊಂಡು ಶಾಸಕಾಂಗ ಸಭೆಯಲ್ಲಿ ಆಮೇಲೆ ಇಲ್ಲಿಗೆ ಬರುವಂಥದ್ದಾಯಿತು. ಸೊ ನಾವೇನು ಇಲ್ಲಿರಬೇಕು ಅಥವಾ ರೆಸಾರ್ಟಲ್ಲಿ ಇರಬೇಕು ಅಂತ ಏನಲ್ಲ, ನಮಗೂ ಗೊತ್ತಿದೆ. ಈಗ ನಾಟಕ ಮಾಡಿಕೊಂಡು ನಾಳೆ ಯಡಿಯೂರಪ್ಪನವರು ಸೋಮವಾರ ಬರಗಾಲದ ಪರಿವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಡ್ರಾಮಾ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ 10 ದಿವಸ ಯಾಕೆ MLAಗಳು ಕೂರಿಸ್ಬೇಕಾಗಿದೆ ಯಡಿಯೂರಪ್ಪನವರು? ಇವತ್ತು ಯಾಕೆ ಸುಮ್ಮನೆ ಜನರಿಗೆ ಒಂದು ಇದು ಮಾಡೋದಕ್ಕೋಸ್ಕರ ತೋರಿಸೋದಕ್ಕೋಸ್ಕರ 2 ದಿವಸ ಟೂರ್ ಪ್ರೋಗ್ರಾಮ್ ಅಂತೆ ಯಾಕೆ 10 ದಿವಸ? ನನ್ನ ಪ್ರಶ್ನೆ, ಒಂದು ವಿರೋಧ ಪಕ್ಷವಾಗಿ 10 ದಿವಸ ಕಾಲ ಯಾಕೆ 100 ಜನ ಶಾಸಕರನ್ನ ಕೂಡ ಹಾಕೊಂಡು ಕೂರಿಸ್ಕೋಬೇಕಾಗಿತ್ತು? ಏನು ಉದ್ದೇಶ ಏನು? 1 ದಿವಸ ಪರವಾಗಿಲ್ಲ, ಆಯ್ತು, ಡೆಲ್ಲಿಗೆ ಹೋಗಿದ್ರು, ರಾಷ್ಟ್ರೀಯ ಮಟ್ಟ ಸಭೆ ಇತ್ತು, ಕೂತ್ಕೊಂಡಿದ್ರು, ಚರ್ಚೆ ಮಾಡಿದ್ರು. 2 ದಿವಸ, 8-9 ದಿವಸ, 10 ದಿವಸ ಯಾತಕ್ಕೋಸ್ಕರ? ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ಮತ್ತು ಬೇರೆ ಕೆಲಸಗಳಾಗಬಾರ್ದು ಅಂತ. ಅದಕ್ಕೆ ಈ ಸರ್ಕಾರದ ಒಂದು